ప్రపంచ పర్యటనే ప్రపంಚ ಪರ್ಯಟನೆ ಎಂಟರ್ಟೈನ್ಮೆಂಟ್ ಎಲ್ಲ ಬರೋದು ಅದಕ್ಕೆ ಅಲ್ವಾ. ಮುಂದಿನ ದಿನಗಳ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ತೀವಿ. ಸಂಭಾವನೆ ಬಗ್ಗೆ ಅವ್ರು ಕ್ಲಾರಿಟಿ ಇಲ್ಲ ಈಗ. ಒಟ್ಟಲ್ಲಿ ಮಾತಾಡಿದ್ದೀವಿ, ಅದೇ ಡಬಲ್ ಮಾತಾಡ್ಬೋದು ಬಹಳ ನನ್ನ ಮಗ ಅಂತ ಮಾತಾಡ್ತೀವಲ್ಲ ಆ ಥರ ಈ ಹೊರಗಡೆ ಎಲ್ಲ ತರಬೇಡಿ, ಬೇರೆ ಮುಂದಿನ ದಿನಗಳ ತಿಳಿಸ್ತೀವಿ. ಇಲ್ಲ 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 ಇಲ್ಲ.
ಈ ಒಂದು ಪತ್ರಿಕಾಗೋಷ್ಠಿಗೆ ನಿಮ್ಮ ಜೊತೆಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ ನಾನು 25 ವರ್ಷ ಇರೋದು ನನಗೆ ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕೇಕೆಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತಂದ್ರೆ ಅದು ಮಾಡ್ಕೊತೀನಿ, ಅದು ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊತೀನಿ ಅಂತ ನಾನು ಎರಡು ಬರ್ತ್ಡೇ ಒಂದು ಖುಷಿ ಆದರೆ ಇನ್ನೊಂದು ನಮ್ಮ ಬಳ್ಳಾರ ಅನೌನ್ಸ್ಮೆಂಟು ಅದು ತುಂಬ ಇನ್ನೊಂದು ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡಬೇಕು ಅಂದರೆ ನಾನು ಮುಂಚೆ ಇದೇ ಏರಿಯಾದಲ್ಲಿ ಮಂಡಿಕಾಳಮ್ಮ ದೇವಸ್ಥಾನದಲ್ಲೇ ಈ ಮುಹೂರ್ತಕ್ಕೆ ಏನು ದೇವಸ್ಥಾನದಲ್ಲೇ ಮಾಡಬೇಕು ನಾನು ಮುಂಚೆ ಇದ್ದರೆ ಆಮೇಲೆ ಮಂಡಿಕಾಳಮ್ಮ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಹಾಗೆ ಆಶೀರ್ವಾದ ಒಳ್ಳೆಯದು ಡೈರೆಕ್ಟ್ರು ಎಲ್ಲ ಸೇರಿ ಯಾರು ಗೊತ್ತಡೆ ಮಿಸ್ ಮಾಡ್ತಾರೆ ಅಂತ ಯಾರು ಇದು ಡೈರೆಕ್ಟ್ರು ಹ್ಯಾಪಿ ಬರ್ತಾರೆ ಅಂತ ಮಿಸ್ ಮಾಡಿ ಡಿಲೀಟ್ ಮಾಡ್ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ. ಸರಿ ಮಿಸ್ಟೇಕ್ ಆಗಿತ್ತು ಹೇಳಿದ್ರೆ ನೀನು ಈಗ ಇವತ್ತು ಆರಂಭ ಮಾಡಿದ್ದೀವಿ ಮುಹೂರ್ತ. ತುಂಬ
ಖುಷಿ ಆಗ್ತಿದೆ. ಗಿಲ್ಲಿ ನಟ ನನ್ನ ಒಂದು ಏನು ಕಾನ್ಸಿಸ್ಟೆಂಟ್ ಇದೆ ಹ್ಯೂಮರ್, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಸರ್, ಈಗ ಬಿಗ್ ಬಾಸ್ ಇದ್ದಾಗಿ ಪಡಾರ್ ಫೇಮಸ್ ಆಗಿದೆಯಲ್ಲ, ಆ ವರ್ಡ್ ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗ್ತಿದೆ. ಏನ್ ಸರ್ ಕಥೆ ಏನ್ ಸರ್? ತುಂಬ ಕಿಲಾಡಿ ಪಾತ್ರ, ತುಂಬ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಡಾರ್ ಅನ್ನೋ ಟೈಟ್ಲ್ ಸೂಟ್ ಆಗುತ್ತೆ ಅಂತ ಇಟ್ಕೊಂಡು. ಇಲ್ಲಿಯವರೆಗೆ ನಿಮಗೆ ಅಂದ್ರೆ ಮುಂಚೆ ಅಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಓಕೆ ಮಾಡ್ತಿದೆ? ಅದೇ ಈಗ ನಾನು ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಸ್ಟೆನೇಟರಿಗೆಲ್ಲ ಮಾಡಿರೋದ್ರಿಂದ ರೈಟ್ ಅಂದರೆ ಎಲ್ಲ ಬರ್ತದೆ, ಅದರಲ್ಲಿ ಒಳ್ಳೆ ಆಯ್ಕೆ ಬೇಕಾಗಿತ್ತು. ಅದೇ ಈಗ ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಸ್ಟೆನೇಟರ್ ಅಲ್ಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು ರೈಟ್, ಈಗ ತುಂಬ ಆಫರ್ಗಳು ತುಂಬ ಅವಕಾಶಗಳು ಬರ್ತದೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದಮೇಲೆ ಅದು ಫೈನಲ್ ಆಗಿ ಈ ಥರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್. ಆಮೇಲೆ ಮುಂಚೆಯಿಂದ ನೀವು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ರು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಆದ ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್ ಈಗ ಹರೀಶ್ ಸರ್, ನವೀನ್ ಸರ್, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಆಯ್ತು. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವ್ರಿಗೆ ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವತ್ತು ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂಥ ಹೊಸಬರಿಗೆ ಸೂಕ್ತವಾಗಿರೋ ಕಥೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು. ಬಳ್ಳಾರಿ ಅಂದ್ರೆ ಒಬ್ಬ ಲೀಡರ್ ಆಗ ಕೊಟ್ಟಿದ್ದಾರೆ. ಅಂದ್ರೆ ಯಾಕಂದ್ರೆ ಒಳ ಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ಗುದ್ದೆ ಪೂಜೆ, ಈ ತರ ಗ್ರಾಮಸ್ಥರಿಗೆ ಇಂಗ್ಲಿಷ್ ಕ್ಲಾಸ್, ಈ ತರದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾದ್ರು ಕಿಲಾಡಿ ಆ ಥರ, ಈಗ ಪಳಾರ್ ನನ್ನ ಮಗ, ಪಳಾರ್ ನನ್ನ ಮಗ ಅಂತ ಮಾತಾಡ್ತೀವಲ್ಲ, ಆ ಥರ ಈ ಪಳಾರ್ ಅಂದ್ರೆ ಕಿಲಾಡಿ ನನ್ನ ಮಗ, ಈ ಎರಡ್ರ ಮಧ್ಯೆ ಇರ್ತದೆ ನೋಡಿ, ತಾಯಿ ನನ್ನ ಮಗ, ಕಿಲಾಡಿ ನನ್ನ ಮಗ, ಈ ತರ ಇರ್ತದೆ. ಅದು ಯಾವಾಗ್ಲೂ ನಾವು ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದೋ. ನನಗೆ ಅವರು ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ರು, ಯಾರು ಅಂತ ನನಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ವಾರಲ್ಲಿ ಇಕ್ಕೊಂಡಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡ್ಬಾರ್ದು ಪಳಾರ ಅಂತ ಅಂದ್ಬಿಟ್ಟು ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ಮ ತುಂಬ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಇಲ್ಲಿ ಫ್ಯಾನ್ ಪೇಜು, ದಿವ್ಯ ಫ್ಯಾನ್ ಪೇಜ್ ಅಂತ ಏನು ಮಾಡ್ತಾರೆ ಅವ್ರಿಗೆ, ಅವರೇ ಇದೆಲ್ಲನೂ ಕೊಟ್ಬಿಟ್ಟು ಟೈಟ್ಲು, ಲುಕ್ ಹೇಗಿರಬೇಕು, ಕತೆ, ಅದು ಎಕ್ಸ್ಪೆನ್ಸಸ್ ತಕ್ಕಂತಾನೆ ಆಯಿತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ, ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ ನನಗೆ ಸೂಕ್ತವಾಗಿ ಮಾಡ್ಬೋದು ಅಂತ ಅನ್ಸಿತ್ತು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಇಷ್ಟು ದಿನ ಜನ ನೋಡ್ಕೊಂಡು ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾರಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಂಡೆ, ನಾನು ಮಾಡ್ಬೋದು, ಈಗ ನನಗೆ ಸೂಕ್ತವಾಗೈತಿ. ಅದೇ ಬರವಣಿಗೆ ಮೇಡಮ್, ಅದು ನೀವು ಕ್ಯಾರೆಕ್ಟರೈಸೇಷನ್, ಅಂದರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೊತಾರೆ ಅವರು ಸಂಘ, ಒಂದು ಟೀಮ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟ್ ನಮ್ಮ ಕ್ಯಾರೆಕ್ಟರೈಸೇಷನ್. ಸರ್, ಇವಾಗ ಈ ಸಿನಿಮಾ ಅನೌನ್ಸ್ ಆಗ್ತಿದೆ ಅಂದಾಗಲೇ ಹೀರೋಯಿನ್ ವಿಚಾರವಾಗಿ ಒಂದಿಷ್ಟು ಸುದ್ದಿಗಳು ಅರ್ಥ ಆಗ್ತಿತ್ತು. ಶ್ರೀಲೀಲಾ, ರಶ್ಮಿಕಾ ಎಲ್ಲ ಸಿಕ್ಕಿದ್ರು. ನಿಮ್ಮ ಸಿನಿಮಾಕ್ಕೆ ಯಾರು ಈಗ ಮುಂದಿನ ದಿನಗಳು ಹೇಳ್ತೀವಿ, ಈಗ ಫೈನಲ್ ಮಾಡ್ತೀವಿ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಡಿಲೀಟ್ ಮಾಡ್ಬಿಟ್ರಾ? ಡಿಲೀಟ್ ಮಾಡಿದ್ವಿ, ಅದ್ರೂ ಡಿಲೀಟ್ ಮಾಡಿದ್ವಿ. ಇಲ್ಲಿ ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರಾಗಬೇಕು ಅಂತ ಹೇಳಿದ್ರೆ ನಾನು ಹೇಳ್ದವ್ರೆಲ್ಲ ಮಾಡ್ಕೊಂಡು ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರು. ನನ್ನ ಮನಸ್ಸಲ್ಲಿ ಯಾರಿಲ್ಲ ಮೇಡಮ್, ಯಾರು ಪ್ರೊಡ್ಯೂಸರ್
ಯಾರು ಇವರು ಯಾರು ಮಾಡಿದ್ರೆ ಕರೆಕ್ಟ್ ಆಗಿರ್ತಾರೆ ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೊಸಬ್ರಿಗೆ ಅವಕಾಶ. ಹೌದು, ಹೊಸ ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್ ಈಗ ನಿಮ್ಗೆ ನೋಡಿ ಈಗ ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ ನಾನು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸಮಯದಲ್ಲಿ ರಿಲೀಸ್ ಮಾಡ್ತಾರೆ. ಶೂಟಿಂಗ್ ಯಾವಾಗ ಎಲ್ಲೆಲ್ಲ ಯಾರೆಲ್ಲ ಆಕ್ಟ್ ಮಾಡ್ತಾರೆ? ಈಗ 24th ಸ್ಟಾರ್ಟ್. ಜೊತೆಗೆ ನಮ್ಮ ಶೋಭ್ರಾ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ತಾವು ಬಂದು ಪಾತ್ರ ಮಾಡ್ತಿದ್ದಾರೆ. ಸುಪ್ರಮ್ ಸರ್, ಪುಷ್ಪರಾಜ್ ಅಂತ. ಸೊ ಈ ಥರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಆದಷ್ಟು ಬೇಗನೆ ಮಾಡಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು 3-4 ತಿಂಗಳಿಂದ ಸ್ಕ್ರಿಪ್ಟ್ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ಆಮೇಲೆ ಇದು CG ಒಂದು ಪಾತ್ರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ ಪಕ್ಕ ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ನಡೆಯುವಂಥ ಕತೆ. ಆಮೇಲೆ ಅಂತ ವರ್ಕು CG ವರ್ಕ್ ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ನಾವು ಪೋಸ್ಟ್ ಪ್ರೊಡಕ್ಷನ್ ಐತೆ ಮಾಡಿ ರಿಲೀಸ್ ಮಾಡೋ ಪ್ಲಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತಂತ. ಈಗ ಮಳೆ ಈಗ ನಾವು ಏನೇ ಅನ್ಕೊಂಡ್ರು ಗೊತ್ತಿಲ್ಲ ಏನಾಯ್ತದೆ ಅಂತ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಅವ್ರ ಸಂಭಾವನೆ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಅದೇ ಡಬಲ್ ಹಾಕೊಂಡು ಮಾತಾಡ್ತೀವಿ. ಇಲ್ಲಿ ಫಸ್ಟ್ ಮೂವಿಗೆ KVN ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಸೊ ಎಷ್ಟು ಖುಷಿ ಇದೆ. ಅದೇ ತುಂಬಾ ಖುಷಿ ಮೇಡಮ್. ನಿಜವಾಗ್ಲೂ ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತೀಗ, ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲ ಎಲ್ಲ ಇದ್ರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತು. ಅದು KVN ಸಂಸ್ಥೆನವರು ಇಷ್ಟು ಸಪೋರ್ಟ್ ಮಾಡ್ತಿದ್ರು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಸರ್, ಇವಾಗ ಹೇಳ್ದಂಗೆ 1 ಕೋಟಿ ಸಂಭಾವನೆ ತಗೊಂತಾ ಇದ್ರೆ ಇಲ್ವಾ? ಸಂಭಾವನೆ ಬಗ್ಗೆ ಅವ್ರ ಕ್ಲಾರಿಟಿ ಇಲ್ಲ. ಒಟ್ಟಲ್ಲಿ ಮಾತಾಡಿದೀವಿ, ಅದೇ ಡಬಲ್ ಹಾಕೊಂಡು ಮಾತಾಡೋದಿಲ್ಲ ಮೇಡಮ್ ಅಷ್ಟೇ. ಗಿರಿಯವರೇ ಬಿಗ್ ಬಾಸ್ ಆದ್ಮೇಲೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ಅದೇ ಹೇಳಿದ್ಮೇಲೆ ಮೇಡಮ್ ಈಗ ನಮ್ಮ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ ಪರಿಚಯ ಪಕ್ಕ ಪರಿಚಯ ಇರಲ್ಲ, ಬಟ್ ಸೂಪರ್ ಹೌಸ್ ಅಂತ ಸಿನಿಮಾ ಗೊತ್ತಲ್ಲ ತುಂಬಾ ಇಷ್ಟ ಇದ್ದಾರೆ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟಂಗೆ ಅಂದ್ರೆ ಇವರತ್ತ ಸಿನಿಮಾದಲ್ಲೂ ವರ್ಕ್ ಮಾಡೋದು ಸರ್. ನಾನು ಇವರತ್ತ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟ್ ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು ನಮ್ಮ ಸೋಮಣ್ಣ ಮಾಚಿಮರ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ತರನೇ ಅವ್ರು ಹೋಯ್ತು. ನಾನು ಮೋಸ್ಟ್ಲಿ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ರಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ ಅಂತ ಫೋಟೋ ಎಲ್ಲ ತೋರಿಸ್ತೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಸ್ಟೋರಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ಇವರತ್ತ ಸಿನಿಮಾ ಮಾಡ್ತೀವಿ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲಿ ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್ ನೀವು ಮಾಡಿದಿರ ಅದ್ರಲ್ಲಿ ವರ್ಕ್? ಸರ್ ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮ್ಗೆ ಗೊತ್ತಿದ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ಅಂತ. ಈಗ ಡೈರೆಕ್ಟ್ ಜೋಡಿ ಬಿಗ್ ಬಾಸ್ ಅಲ್ಲಿ ಕಾವ್ಯ ಮತ್ತು ಜೋಡಿ ತುಂಬಾ ಹಿಟ್ ಆಯ್ತು. ಅವ್ರನ್ನೇ ಹೀರೋಯಿನ್ ಮಾಡ್ಕೊಳ್ಬಹುದಿತ್ತಲ್ವಾ ಅಂತ. ಅದೇ ಫೋಟೋ ಶೂಟ್ ಆಗಿರೋದೊಂದು ಸುದ್ದಿ ಇದೆ ಸರ್. ಕಾವ್ಯ ಜೊತೆಗೆ ಜನ ಇಷ್ಟಪಟ್ಟಿದ್ರೆ ಈ ಜೋಡಿನ ಇವಾಗ್ಲೂ ಕೂಡ ಫ್ಯಾನ್ ಅದು ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಸೊ ಹಂಗಂದ್ರೆ ಹೀರೋಯಿನ್ ಕಾವ್ಯ ಅವ್ರ ಅನ್ಕೋಬಹುದು. ಆ ಥರ ಹೇಳೋಕ್ಕಾಗಲ್ಲ. ನೀವು ಅದನ್ನ ಏನು ಹೊರಗಡೆ ಎಲ್ಲ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಮಾಡಬೇಡಿ ಅಂದ್ರೆ ಅದರ ಅರ್ಥ ಕಾವ್ಯ ಅಂತ ಇಲ್ಲ ಅದೇ ಅದು ಹಂಗೆ ಇರ್ಲಿ ಅಂತ ಕಾವ್ಯ ಮೇಡಮ್ ಕಾವೇರೇ ಇರ್ಲಿ ಅಂತ ಹಂಗೆ ಇರ್ಲಿ ಇಲ್ಲಿ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕಣ್ಣ ಅವರಾಗಿರ್ಬೋದು ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಮಂದಿ ಅಂತ ಆದ್ಮೇಲೆ ಅವರು ಹೀರೋಗಳಾಗಿದ್ದಾರೆ. ಅಂದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಸಿಗ್ತದೆ ಹೀರೋ ಆಗುವಂತಹ ಒಂದು ಅವಕಾಶ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೆ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ತರನೂ ಅಲ್ಲ ಮೇಡಮ್. ಈಗ ನಾನು ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ತರ ಇದ್ ಮಾಡ್ತಿದ್ರು ಸೇಮ್ ಅದೇ ತರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ ಆ ತರ ನಾನು ಅಲ್ದೇ ಇರೋದು ಏನೋ ತೋರ್ಸಕ್ಕೂ ಐತೆ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಿ ಆಗಿರ್ಬೋದು, ಅಲ್ಲಿ ಏನ್ ಕ್ಯಾರೆಕ್ಟರ್ ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಏನು ಮಾಡಬೇಕಲ್ಲ. ಇಲ್ಲಿ ನಿಮ್ಮನ್ನು ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ ಅಥವಾ ನೀವು ಮಾಡ್ಕೊಂಡು ಬಂದಿರೋದು ಅದೇ ತರ ಡೈಲಾಗ್ಗಳನ್ನೆಲ್ಲ, ಬಟ್ ಈ ಲುಕ್ ನೋಡಿದ್ರೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಕಾಣ್ತಿರೋ ಇದೆ. ಅಂದ್ರೆ ಜಾಸ್ತಿ ಸೀರಿಯಸ್ ಆಗಿದ್ದೆ, ಅಂದ್ರೆ ಸೀರಿಯಸ್ನೆಸ್ ಜಾಸ್ತಿ ಇದೆ ಸಿನಿಮಾದಲ್ಲಿ ಅಥವಾ ಕಾಮಿಡಿ ಜಾಸ್ತಿ ಇಲ್ಲ ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ. ನಾನು ನೋಡಿದ್ರೆ ಯಾರಾದ್ರೂ ಸೀರಿಯಸ್ ನಾನು ಸೀರಿಯಸ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ಬರ್ಕೊಡ್ತಾರೆ.
ನಾನು ಸೀರಿಯಸ್ ಆಗಿ ಏನು ಅಂದ್ರೆ ಈಗ ನೀವು ಆ ಫೇಸ್ ಮಾತ್ರ ಎಲ್ಲ ಓದ್ಬೇಕಾದ್ರೆ ನಿಮ್ಗೆ ಅನಿಸ್ತು ನೋಡಿ ಈಗ ಒಳಚರಣೆ ಅದೆಲ್ಲ ನಾನ್ ಸೀರಿಯಸ್ ಆಗಿ ಇರ್ತೀನಿ ಬಟ್ ನಮ್ ಸುತ್ತ ತಮಾಷೆಗೆ ಬಂದಂಗೆ ನಡೀತಾ ಇರ್ತದೆ ಕತೆ. ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಅಲ್ಲಿ ನಿಮ್ದು ಇನ್ವಾಲ್ವ್ಮೆಂಟ್ ಏನಾರು ಇದೆಯಾ? ನಾನು ಕೂತ್ಕೊಂಡು ಅಂದ್ರೆ ಬರೀತೀನಿ. ಡಿಸ್ಕಸ್ ಮಾಡ್ಕೊಂತೀನಿ. ಅಯೋಗ್ಯ ಮತ್ತೆ ಈ ಸಿನಿಮಾಗಳೆಲ್ಲ ಬಂದಿದೆಯವಲ್ಲ ಅದಕ್ಕಿಂತ ಹೇಗೆ ಡಿಫ್ರೆಂಟ್? ಅವು ಕೂಡ ಮಂಡ್ಯ ಅಧ್ಯಕ್ಷ ಮತ್ತೆ ಅಯೋಗ್ಯ ಅದೇ ಬ್ಯಾಕ್ಡ್ರಾಪ್ ಅಲ್ಲಿ ಬಂದಿರ್ತಲ್ಲ, ನೀವು ಹೇಗೆ ಇದನ್ನ ವಿಭಿನ್ನವಾಗಿ ತೋರಿಸ್ತೀರಾ? ಅದೇ ಈಗ ನಾನು ಮುಂಚೆನೆ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ದು ಡೈರೆಕ್ಟ್ 3 ವರ್ಷದಿಂದ ಈ ಕಥೆ ಮಾಡ್ಕೊಂಡು 4 ವರ್ಷ ಆಗಿದೆ. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟ್ ಸರ್, ಈಗ ಎಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ಸಿನಿಮಾ ಅದೇ ತರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇಲ್ಲಿ ಬಳ್ಳಾರಿ ಟೈಟ್ ಇಟ್ಕೊಂಡು ಆಮೇಲೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ತೆಗೆಯೋದು. ಇಲ್ಲ ಮೇಡಮ್, ಅದೇ ನಾನು ಮುಂಚೆನೆ ಹೇಳ್ತಾರೆ ಮೇಡಮ್ ಅದು ನಾವು ಅಲ್ಲೇ ಟೈಟ್ ಇಟ್ಕೊಂಡು ಟೈಟ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸಲ್ಲಿ ಇದನ್ನೆಲ್ಲ ನೋಡ್ಬೇಕಾದ್ರೆ ಬಳ್ಳಾರ ಅನ್ನೋದು ಆಮೇಲೆ ನಮ್ಮ ಸುತ್ತನೇ ಇತ್ತು. ಬಟ್ ನಾವು ಬೇರೆ ಟೈಟ್ ಬೇರೆ ಏನ್ ಮಾಡ್ಬೋದು ಬೇರೆ ಎಲ್ಲ ಯೋಚನೆ ಮಾಡ್ತೀವಿ. ಇನ್ನೊಂದು ನಮ್ಮ ಪರಿಚಯ ನಿರ್ದೇಶಕರು ಸರ್ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸ್ ಫೋಟೋ ಫ್ರೇಮ್ ಅಲ್ಲಿ ಬಳ್ಳಾರ ಅಂತ ಇತ್ತು, ಅದೆಲ್ಲ ಅಟ್ ಎ ಟೈಮ್ ಸಿಕ್ಕಾಬಿಟ್ಟು ಅಷ್ಟೇ. ಇದನ್ನೇ ಇಟ್ಕೊಂಡು ಎಲ್ಲರೂ ಇದೇ ಇರಲಿ ನಿಮ್ ಟೈಟ್ ನೀವೇ ಇಟ್ಕೊಳ್ಳೋದು ಬಿಗ್ ಬಾಸ್ ಅಲ್ಲಿ ಬಳ್ಳಾರಿ ಅದೇ ಮೇಡಮ್. ಈಗ ಜನನು ಆಸೆ ಪಡೋದು ಅದೇ. ಈಗ ನಾನು ಅಲ್ದೇ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಬಳ್ಳಾರ ಅಂತ ಟೈಟ್ಲು ಬೇಗ ರೀಚ್ ಆಯ್ತದೆ ಅಂತ ನಾವು ಈಗ ನೀವು ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಅದೇ ಟೈಟ್ ಅದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ, ಹೆಲ್ಪ್ ಆಯ್ತದೆ. ಬಿಗ್ ಬಾಸ್ ಬಂದ ಮೇಲೆ ಎಷ್ಟು ಸಬ್ಜೆಕ್ಟ್ ಗಳನ್ನ ನೀವು ತಗೊಂಡಿದ್ದೀರಾ? ಅಂದ್ರೆ ಬಳ್ಳಾರಿ ಬರೋದಂತ ಎಷ್ಟು ಸಬ್ಜೆಕ್ಟ್ ಗಳು ನಿಮ್ಮ ಹತ್ರ ಬಂದಿದ್ದಾರೆ? ಅದೇ ಈಗ ಡಿಸ್ಕಷನ್ ಅಂತ ಆಯ್ತು ಅಂತ ಮೇಡಮ್. ಅಂದ್ರೆ ಒಂದು ಅಂದಾಜು ಎಷ್ಟು ಬಂದಿದೆ? ಅದೇ ಅಂದ್ರೆ ಈಗ ಮಾಡಬೇಕು ಅನ್ಕೊಂಡಿದ್ದೀನಿ ಆ ತರದ ಇರ್ತದೆ ಮೇಡಮ್. ಈಗ ಅದ್ರಲ್ಲಿ ಯಾವುದು ಮಾಡ್ಬೋದು. ಈಗ ಬಳ್ಳಾರಿ ಜೊತೆಗೆ ಬೇರೆ ಏನಾದ್ರು ಪ್ರಾಜೆಕ್ಟ್ ಟ್ರೈ ಮಾಡಿದ್ದೀರಾ? ಬಳ್ಳಾರಿ ಅದೇ ಫಸ್ಟ್ ಮುಗಿಸ್ಕೋಣ ಅಂತ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇಲ್ಲಿಯವರೇ ಇದು ಈ ಪ್ರಿಪರೇಷನ್ ಅಲ್ಲಿ ಅದೇ ಮೇಡಮ್. ಈಗ ಮುಂಚೆ ಸ್ಕ್ರಿಪ್ಟು ಈಗ ಡೈಲಾಗ್ ಆಮೇಲೆ ಡೈರೆಕ್ಟರ್ ಏನಂದ್ರೆ ಅವರು ಈಗ 4 ಸಿನಿಮಾ ಮಾಡಿದ್ದೇನೆ ಸೀನಿಯರ್ ಏನೇ ಹೇಳಿದ್ರು ತಗೋತಾರೆ. ಅದಕ್ಕೂ ಖುಷಿ. ಹಂಗಾಗಿ ನನಗೂ ಅನುಕೂಲ ಇಲ್ಲ. ನನಗೇನು ಅಂತ ಹೇಳ್ತಾರೆ. ಇಲ್ಲಿಯವರೇ ಅಲ್ಲ ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ದಿನ ಒಳಗಡೆನೆ ಇದು ಆಚೆ ಬಂದ ಕಷ್ಟ. ಈಗ ಬ್ಯಾಲೆನ್ಸ್ ಮಾಡ್ಬೋದು. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಇಲ್ಲಿ ಅವರ ಮ್ಯೂಸಿಕ್ ವಾಸುಕಿ ವೈಭವ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೆಂಗೆ ಬಂದ್ರು, ಹೆಂಗ್ ಕನ್ವಿನ್ಸ್ ಮಾಡಿದ್ರು ಈ ಕತೆಗೆ ಅವ್ರನ್ನ? ಅದ್ರ ಬಗ್ಗೆ ವಾಸಿಕ ವೈಭವ್ ಸರ್ ನಮ್ಮ ಹಳ್ಳಿ ಸಬ್ಜೆಕ್ಟ್ ಈಗ ಸಾಗರಪಲ್ಯ ಅಂತ ಮಾಡಿದ್ರು, ಬಡವರ ಆಸ್ಕರ್ ಬಡವರ ಆಸ್ಕಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಅನ್ನಿಸ್ತು. ಅದನ್ನ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ. ಎಷ್ಟು ಸಾಂಗ್ ಇರುತ್ತೆ ಸರ್? ಸಾಂಗ್ ಇರುತ್ತೆ. ಎಷ್ಟು ಸಾಂಗ್? 4. ನಿಮ್ಮ ಫೇವರೇಟ್ ಕಾಮಿಡಿ ಸ್ಟಾರ್ ಯಾರು? ನನಗೆ ಒಂದೊಂದು ಪೀರಿಯಡ್ ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಫ್ಯಾಮಿಲಿ ಸರ್ ಆಮೇಲೆ ಮತ್ತೊಬ್ಬ ನನಗೆ ಚಿಕ್ಕಣ್ಣ ಸರ್ ತುಂಬ ಇಷ್ಟ. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೇ ಇದೆ. ಈಗ ಮಂಡ್ಯ ಮೈಸೂರು ಆಟೋದಲ್ಲಿ ಅಲ್ಲಿ ಸಖತ್ ಇಷ್ಟ ಆಗುತ್ತೆ. ಕಿರಾತಕ ರಾಜಮೌಳಿ ನಮ್ಮ ಸರಳ ತುಂಬ ಇಷ್ಟ. ರವಿ ಸರ್ ಭರ್ಜರಿ ಶೋ ಮಾಡ್ತಾರೆ. ಆಮೇಲೆ ರವಿ ಸರ್ ಅಲ್ಲೂ ಹೇಳೋರು ಶೋ ಎಲ್ಲರೂ ಹೇಳುವ ಅದು
ಡೈರೆಕ್ಷನ್ ಪ್ಲಾನ್ ಯಾವಾಗ ಗಿಲ್ಲಿ ಅವರ? ಅದೇ ಇದಾದ್ಮೇಲೆ ಹೌದಾ? ನೆಕ್ಸ್ಟ್ ಕಂಟಿನ್ಯೂಸ್ ಫಿಲಮ್ಸ್ ಇದೆಯಾ ನಿಮ್ದು? ಸದ್ಯಕ್ಕೆ ಇಲ್ಲ ಸರ್, ಅದು ಬಿಗ್ ಬಾಸ್ ಗಿಂತ ಮುಂಚೆನೇ ಇದು ನಡೀತಾನೆ ಇತ್ತು, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ. ಅಲ್ಲಿಂದ ಬಂದ್ಮೇಲೆ ಕಾಪರ್ ಆಗಿ ಅದೇ ಈಗ ಫಸ್ಟ್ ಇದು ಮುಗಿಸೋಣ, ಫಸ್ಟ್ ಒಂದೊಂದಾಗೆ ಹೋಗೋಣ. ಈಗ ಫಸ್ಟ್ ಇದು ಮುಗಿಸೋಣ, ಏನೈತೆ ಇದು ಮುಗಿಸೋಣ, ಅದು ನೆಕ್ಸ್ಟ್ ಏನು ಆಮೇಲೆ ಇದು ಮಾಡಿ ಒಂದೇ ಸತಿ ಎಲ್ಲನೂ ಮಾಡೋದು ಅಂತ ನನಗೂ. ಈಗ ನಂದು ಹೆಂಗೆ ಅಂದ್ರೆ ಸಿನಿಮಾ ಒಂದು ಕಥೆ ಅಂತ ಬಂದಿರ್ತಂದ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನ್ ಏನಿಂದ ಅದನ್ನ ಮಾಡಿ ಮುಗಿಸೋಣ ಅನ್ನೋದು ಈಗ. ಓಕೆ ಸರ್, ಥ್ಯಾಂಕ್ ಯು. ಪ್ರಪಂಚ ಪರ್ಯಟನೆ